ಇದು ಅಡಿ ಎಷ್ಟು ಕೊಂಡಿತ್ತ? ಅಡಿ ಮುಳುಗಷ್ಟು ಕೊಂಡಿತ್ತು. ಮುಳುಗಷ್ಟು ನಿಮ್ಮ ಖಾರ ಎಷ್ಟು ಬೇಕಷ್ಟು ಆಗ ಹೇಳಿನಲ್ಲ. ಖಾರ ಜಾಸ್ತಿ ಬೇಕಾ ಖಾರ ಜಾಸ್ತಿ ಹಾಕಿ, ಸ್ವಲ್ಪ ಕಮ್ಮಿ ಬೇಕಾ ಸ್ವಲ್ಪ ಕಮ್ಮಿ ಹಾಕಿ. ಓಕೆ, ಈಗ ಇದನ್ನು ಸ್ವಲ್ಪ ಲೈಕ್ ಮಾಡಿ ಮಿಕ್ಸ್ ಮಾಡುತ್ತೆ. ಒಳ್ಳೆ ಆಯ್ತಲ್ಲ ಮರ. ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋಕೆ ಹೋಗ್ತಿತ್ತು ಫ್ರೈಡ್ ರೈಸ್. ಬಲೆ 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 ಬಲೆ. ಇದು ಅಡಿ ಎಷ್ಟು ಕೊಂಡಿತ್ತ? ಅಡಿ ಮುಳುಗಷ್ಟು ಕೊಂಡಿತ್ತು. ಮುಳುಗಷ್ಟು ಎಲ್ಲ ಹೋಗಿ ಮಾರೆ ಒಂದು 50 kg ಮೇಲೆ ಲೋಡ್ ಹಾಕ್ಬಿಡಿ ಇದಕ್ಕೆ. ಅಡಿಕೆ ಒಲಿ ಮಾಡ್ತಿತ್ತು ನಾವು. ಫಸ್ಟ್ ಬೇಕಾದ ನಮ್ಗೆ ಒಲಿ ಮೈನ್. ಎಂತ ಇಲ್ದಿರೋ ಒಲಿ ಮೈನ್. ಬೆಂಕಿ ಉಳಿದ್ರೆ ಮಾತ್ರ ನಮ್ದು ಅಡುಗೆ ಹಬ್ಬ. ಹಂಗ ಒಲಿ ಮೈನ್. ಒಲಿ ಫಸ್ಟ್ ಮಾಡ್ಕೊಂಡಿತ್ತು. ಇದೆರಡು ಆಚೆ ಈಚೆ ಹಾಂ ಶೋಭಿತಾ, ಈಗ ನೀನು ಬೆಂಕಿ ಮಾಡಾಯ್ತಾ? ನಾವು ಇದಕ್ಕೆಲ್ಲ ರೆಡಿ ಮಾಡ್ಕಂತ ಊಟ ಚಂದ ಮಾಡಿ ಬೆಂಕಿ ಮಾಡ ಆಯ್ತಾ? ನಾವು ತರಕಾರಿ ಎಲ್ಲ ಕೊಚ್ಚಿ ಮಟ್ಟಿ ಎಲ್ಲ ಹೊಡ್ಕೊಬತ್ ಆಯ್ತಾ? ಸರಿ. ಬಾರಿ ಬಾರಿ ಇದು ಯಾವ ಥರ ಎಷ್ಟಾಡು ಬೇಡವಾ? ಹೌದು, ಈ ಥರ ಕಬೆ ಉಂಟೆ. ಇಲ್ಲ ಮುನಿ ಮೀಟ ಊರ್ ಮೇಲೆ ಎಣ್ಣೆ ಹಾಕಿ ಅಡಿ ಎಂತ ಅಲ್ಲ ಹಿಡಿ. ಪಾಮಲ್ಲಿ ಒಳ್ಳೆ ತಗೋಣ ಹೊಡೆದು ಪೂರ ಹಾಕ್ಬಿಡಿ. ಸೊ ಇನ್ನು ಬೆಂಕಿ ಹಿಡಿತ್ ಬಿಡಿ. ನಾವು ಶುರು ಮಾಡುವ. ಶೋಭಿತ ಇದು ಮಾಡ್ತಾನೆ. ನಾ ಇದು ಮಾಡ್ತೆ. ಈಗ ಬೀಳೆಲ್ಲ ತೆಗಿಬೇಡೋಣ. ಇರ್ಲಿ. ಈಗ ನಾವು ಈರುಳ್ಳಿ ಕೊಯ್ತಿತ್ತ. ಈರುಳ್ಳಿ ಕಟ್ಟಾಯ್ತಕ್ಕ. ಚಂದ ಮಾಡಿ ಸಣ್ಣಕ್ಕೆ ಈರುಳ್ಳಿ ಕೊಚ್ಚಿದೆ. ಇನ್ನೀಗ ನಾವು ಟೊಮೆಟೊ ಕೊಚ್ಚುವ. ಕೆಂಪು ಟೊಮೆಟೊ ಎಲ್ಲ ರೀ ಬನ್ನಿ. ಇತ್ತಲ್ಲ ಕೆಂಪು ಟೊಮೆಟೊ ಅಲ್ಕಣಿ. ಅದು ಎಂತ ರಸಭರಿತ ಉಂಟು ಅಂದ್ರೆ ಅಲ್ಕಣಿ. ಎಂತ ನೀರಿಳಿತ ಉಂಟು ಅನ್ಕಣಿ. ರಸಭರಿತ ನಿಮ್ದು. ರಸಭರಿತ ನಮ್ದು ರೇಖಾ ಅನ್ನ ಮಾಡ್ಕೊ ಬರ್ತಂದ್ರೆ ನಾವು ಫ್ರೈಡ್ ರೈಸ್ ಮಾಡೋಕ. ನಮ್ದು ಇದು ಅಲ್ಲ ಆಯ್ತು. ಅವಳು ಎಂತ ಬಿಗ್ ಬಾಸ್ ಕಾಣ್ತಿದ್ದಾಳೆ ಅಂತ ಗೊತ್ತಿಲ್ಲ. ಇನ್ನೂ ಬರಲಪ್ಪ ಎಂತ ಮಾಡ್ತಿದ್ದವಳು. ನಮ್ದೊಂದು 5 ನಿಮಿಷ ಈಗ ಆಯ್ತು. ಅವಳು ಎಲ್ಲ ಅದೊಳ ಮಾರ ಹೊಗೆ ತೆಗಿ ಅಣ್ಣ. ಕೊಂಡಲ್ಲ ಗುರಿಸುರಾಯ್ತು. ಇಡ್ಬಿಡು, ಹೊಗೆ ಜಾಸ್ತಿ. ಟೊಮೆಟೆ ಕೆಂಪು ಟೊಮೆಟೊ ರೆಡಿ ಆಯ್ತು ಕೊಚ್ಚಿ. ಇನ್ನೊಂದೆರಡು ಕ್ಯಾಪ್ಸಿಕಮ್ ಇತ್ತು. ಕ್ಯಾಪ್ಸಿಕಮ್ ಕೊಚ್ಚುದು ಮತ್ತೆ ಮೆಣಸು ಕೊಚ್ಚುದು. ಮೆಣಸು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಣಿ. ಯಾಕೆ ಕ್ಯಾಪ್ಸಿಕಮ್ಗೆ ಹಂಗೆ ಒಳ್ಳೆ ಹಾಕಕ್ಕೆ ಅಂದಿಲ್ಲ, ಬೇಕಾದ್ರೆ ಹಾಕೊಳ್ಳಕ್ ಒಳ್ಳೆ ಟೇಸ್ಟ್ ಗಿಷ್ಟು ಒಂಥರ ಒಳ್ಳೆ ಸಿಕ್ಕತ್ತೆ. ತಿಂಬು ಕಾಲ ಒಳ್ಳೆ ಆಗ್ತದೆ ಅಷ್ಟೇ. ಓಕೆ, ಕ್ಯಾಪ್ಸಿಕಮ್ ಕೊಯ್ತಿದ್ದೀನಿ ನಾ ಈಗ. ಕ್ಯಾಪ್ಸಿಕಮ್ ಎಂತ ಅಂದರೆ ಒಳಗಿನ ಬೀಜ ಹಾಕೋಕ್ಕಾಗಕ್ಕ. ಬೀಜ ಹೊರಗೆ ಹಾಕಿದಿ. ಈ ಬೀಜ ಹೊರಗೆ ಹಾಕಿದಿ. ಓಕೆ, ಸಣ್ಣ ಕಚ್ಚುವ. ಕ್ಯಾಪ್ಸಿಕಮ್ ಬೀಜ ಆಡೋದು ನಾನು, ಬೇರೆ ಅಂತ ಬೀಜ ಅಲ್ಲ. ಕ್ಯಾಪ್ಸಿಕಮ್ ಜಾಸ್ತಿ ಸಣ್ಣ ಕಚ್ಚು ನೋಡು. ಸ್ವಲ್ಪ ದೊಡ್ಡದಿಲ್ಲ ಎಂತಕ್ಕಂದ್ರೆ ತಿಂಬತ್ತಿ ಬಾಯಿ ಸಿಕ್ಕಲಿ. ಅದು ತಿಂಬತ್ತಿ ಬಾಯಿ ಸಿಕ್ಕಲಿ ಒಳ್ಳೆ ಒಂಥರ ಟೇಸ್ಟ್ ಎಲ್ಲ ಲೈಕ್ ಅದು. ತಿಂಬಕ್ಕೆ ಒಂಥರ ಖುಷಿ ಅದು ಅಷ್ಟೇ, ಬೇರೆ ಅಂತ ಕಾಲ. ವಿಡಿಯೋ ಆಯ್ತು, ಬೆಂಕಿ ಹಿಡಿದಿತ್ತಲ್ಲ. ಇನ್ನೀಗ ಪಾತ್ರೆ ಇಡೋ ನಾವು. ಗೊತ್ತಿದ್ರ ಅವರ ಉಗ್ರಧಾಮಿಗಳ ನೆನ್ಸ್ಕೋಬೇಡಿ. ಶಾಲೆಲ್ಲ ಮುಚ್ಕೊ ಬಂದಷ್ಟೇ. ಅವಳ ಉಗ್ರಧಾಮಿಗಳಲ್ಲ, ಅವಳೇ ಅನ್ನ ಮಾಡ್ಕೊ ಬಂದ. ಡ್ರೆಸ್ ಮಾಡೋಕೆ ರೆಡಿ ಆತಿತ್ತು. ಫಸ್ಟ್ ಪಾತ್ರೆ ಇಟ್ಟಿ. ಪಾತ್ರೆ ಸ್ವಾಮಿ ದೇವರೇ, ಪಾತ್ರೆ ಒಳ್ಳೆ ಇರುತ್ತೆ ನೀರ್ಲಿ. ಯಾಕ ಸೊಲ್ಲಲ್ಲ ಬೇಡ. ಅದಕ್ಕೆ ರಿಫೈನ್ಡ್ ಪಾಮ್ ಆಯಿಲ್ ಎಣ್ಣೆ ಹಾಕಿದಿ. ಎಣ್ಣೆ ಒಂಚೂರು ಕುದಿ ಬರಲಿ. ಎಣ್ಣೆ ಒಂಚೂರು ಕಾಯಿಲಿ. ಯಾಕ ಕಾಯ್ದ್ರ ಮೇಲೆ ಚಂದ ಮಾಡಿ ಮೊಟ್ಟೆ ಹೊಡೆದಾಕಕ್ಕ. ಮೊಟ್ಟೆ ಹೊಡೆದಾಕಿ ತರಕಾರಿ ಎಲ್ಲ ಹಚ್ಚಿದ್ದೆಲ್ಲ ಹಾಕಿ ಎಲ್ಲ ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಆಮೇಲೆ ರೈಸ್ ಹಾಕಿ ಅದಕ್ಕೂ ಫ್ರೈಡ್ ರೈಸ್ ಹುಡಿ ಎಲ್ಲ ಹಾಕಿ ಕಲಸಿ ತಿಂಬುದು. ಮಾಡಿ ತೋರಿಸ್ತಿ ಕಾಣಿ. ಈಗ ಬನ್ನಿ ಮಾಡುವ ಎಲ್ಲರೂ. ಇಲ್ಲಿ ಕಾಣಿ. ಈಗ ನಾ ಹಾಕ್ತಿದ್ದಿ. ಫಸ್ಟ್ ಈರುಳ್ಳಿ ಹಾಕಿದಿ. ಆಮೇಲೆ ಕ್ಯಾಪ್ಸಿಕಮ್ ಸಹ ಹಾಕಿದೆ ಅಕ್ಕ. ಆಮೇಲೆ ಮೆಣಸು. ಟೊಮೆಟೊ ಒಂದು 2 ನಿಮಿಷ ಬಿಟ್ಟು ಹಾಕು. ಎಂತಕ್ಕಂದ್ರೆ ಅದು ಸ್ವಲ್ಪ ಮೆದು ತರಕಾರಿ ಅಲ್ಲ. ಚೂರು ಲೇಟ್ ಬಂದು ಅಡ್ಡಿಲ್ಲ ಅಕ್ಕ. ಲಾಯ್ಕ್ ಮಾಡಿ ಫ್ರೈ ಹಾಕ್ತಾರೆ. ಈರುಳ್ಳಿ ಕೆಂಪು ಬಣ್ಣ ಬಕ್ಕಾರಿ ಲಾಯ್ಕ್ ಮಾಡಿ ಫ್ರೈ ಮಾಡ್ಕೊಂಬ. ಗರ ತಿರ್ಸಿ ಚಂದ ಮಾಡಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕಿ ಚಂದ ಮಾಡಿ ಫ್ರೈ ಆಗ್ತದೆ ಅಕ್ಕ. ಈಗ ಚಂದ ಫ್ರೈ ಆಯ್ತು. ಇದು ಈ ಕಡೆ ಈರುಳ್ಳಿ ಫ್ರೈ ಆಗಿರುತ್ತಲ್ಲ,
ಈರುಳ್ಳಿ ಕರೆಕ್ಟ್ ಫ್ರೈ ಆಯ್ತು ಅದು ಸ್ವೀಟ್ ಬತ್ತು ಖಾರದ ಐಟಮಿಗೆ ಖಾರನೇ ಇಕ್ಕ ಸ್ವೀಟ್ ಐಟಮಿಗೆ ಸ್ವೀಟ್ ಇರ್ಕ ಖಾರದ ಐಟಮಿಗೆ ಸ್ವೀಟ್ ಅಷ್ಟು ಸಾಪಾತಿಲ್ಲ ಅದಕ್ಕೆ ನಾವು ಇದು ಈರುಳ್ಳಿ ಚಂದ ಫ್ರೈ ಆದ್ರೆ ಅಷ್ಟು ಸ್ವೀಟ್ನೆಸ್ ಬರ್ತಿಲ್ಲ ಹಂಗಪ್ಪ ಈರುಳ್ಳಿ ಚಂದ ಫ್ರೈ ಆಯ್ತು ಈಗ ಟೊಮೆಟೊ ಹಾಕಂತಿತ್ತು ನಾವು ಟೊಮೆಟೊ ಹಾಕೊಂಡ ಮೇಲೆ ಸುಮಾರು ಫ್ರೈ ಆಯ್ಕ ಚಂದ ಮಾಡಿ ಟೊಮೆಟೊ ಸಹ ಫ್ರೈ ಆಯ್ಲಿ ಚಂದ ಮಾಡಿ ಟೊಮೆಟೊ ಸಹ ಫ್ರೈ ಆದ್ಮೇಲೆ ಆಮೇಲೆ ಹುಡಿ ಎಲ್ಲ ಹಾಕೊಂಡು ಆಮೇಲೆ ರೈಸ್ ಹಾಕ್ರಿ ಸೈ ಈಗ ಫ್ರೈ ಹಾಕೊಂಡು ಸುಮಾರು ಹೊತ್ತು ಬೇಕಾ ಬೆಂಕಿ ಇಲ್ಲ ಹಾಕಿ ಉರಿತಿತ್ತಲ್ಲ ಫ್ರೈ ಆಯ್ತಾ ನಾವು ಸ್ವಲ್ಪ ಖಾರದ ಪುಡಿ ಹಾಕಂಬ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಣಿ ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಹಂಗೆ ಖಾರ ಜಾಸ್ತಿ ಹಾಕಂತಿತ್ತು ಹಾಗೆ ಅರ್ಶಿನ ಪುಡಿ ಅಂತಕ್ಕಂದ್ರೆ ಜೂಗ್ ಸಹ ಒಳ್ಳೇದು ಮತ್ತೆ ಈ ಮೊಟ್ಟೆನ ಮಾಡೋದು ಗೌಲ್ ಬತ್ತು ಒಂಚೂರು ಗೌಲ್ ಸ್ವಲ್ಪ ಸ್ಮೆಲ್ ಬತ್ತು ಅದು ನಾನ್ ವೆಜ್ ಇದು ಅದಕ್ಕೆ ಅದು ಬಪ್ಕಾಗ ಅರ್ಶಿನ ಪುಡಿ ಹಾಕಂತಿತ್ತು ಸ್ವಲ್ಪ ಹಾಕೊಂಡ್ರೆ ಸಾಕು ಅರ್ಶಿನ ಪುಡಿ ಜಾಸ್ತಿ ಹಪ್ಕಾಗ ಅರ್ಶಿನದ ಸ್ಮೆಲ್ ಹೊಡಿತ್ತು ಆಮೇಲೆ ಈಗ ನಾವು ಚಾಟ್ ಮಸಾಲ ಹಾಕಂತಿತ್ತು 1 2 3 ನೂಡಲ್ಸ್ ಅಲ್ಲ ಫ್ರೈಡ್ ರೈಸ್ ಮಸಾಲ ಇದನ್ನ ಲಾಯ್ಕ್ ಮಾಡಿ ಹಾಕೊಂಡ್ರೆ ಸೈ ಮ್ಯಾಗಿ ಮಸಾಲ ಬೇಕಾದ್ರೆ ಹಾಕಣಿ ಅದು ಒಳ್ಳೆ ಟೇಸ್ಟ್ ಬತ್ತು ಇನ್ನೀಗ ಸುಮಾರು ಹೊತ್ತು ಹಿಂಗೆ ಫ್ರೈ ಆಯ್ತು ಅದಾದ್ಮೇಲೆ ಈಗ ಚಂದ ಮಾಡಿ ಫ್ರೈ ಮಾಡುವ ಆಮೇಲೆ ರೈಸ್ ಹಾಕೋಕ್ಕಾಗ ಈಗ ಸುಮಾರು ಹೊತ್ತು ಫ್ರೈ ಆಯ್ಲಿ ಹಿಂಗೆ ಚಂದ ಆಗಿ ಫ್ರೈ ಆಯ್ಲಕ್ಕ ಈಗ ಉಪ್ಪು ಹಾಕೋ ಉಪ್ಪು ಸ್ವಲ್ಪ ಹಾಕಿ ಉಪ್ಪು ಜಾಸ್ತಿ ಹಾಕೋ ಉಪ್ಪು ಕಮ್ಮಿ ಆದ್ರೂ ತಿನ್ಲಕ್ಕ ಉಪ್ಪು ಜಾಸ್ತಿ ಆದ್ರೆ ಮತ್ತೆ ತಿಂಬುಕಾತಿಲ್ಲ ಹಾಕಿ ಉಪ್ಪು ಸ್ವಲ್ಪ ಹಾಕಿ ಉಪ್ಪು ನಾವು ಚೂರು ಹಾಕುವ ಸುಮಾರು ಜನ ಇತ್ತಲ್ಲ ನಾವು ಸುಮಾರು ರೈಸ್ ಇತ್ತು ಸ್ವಲ್ಪ ಜಾಸ್ತಿ ಹಾಕಿತ್ತು ಉಪ್ಪು ಮಸಾಲೆ ಲಾಯ್ಕ್ ಬೆಂದಿತ್ತಿರ್ಕ ಯಾವುದೇ ಹಸಿ ವಾಸನೆ ಬರ್ತಿಲ್ಲ ಈಗ ನಾವು ಮೊಟ್ಟೆ ಹೊಡೆದಾಕೋಕ ಮೊಟ್ಟಿ ಈಗ ಸುಮಾರು ಜನ ಇತ್ತು ನಾವು ಒಬ್ರೊಬ್ರಿಗೆ ಒಂದೊಂದು ಮಟ್ಟಿ ಅಂದರು 1 2 3 4 5 6 ಜನ ಇತ್ತು 6 ಮಟ್ಟಿ ಹಾಕಕ್ಕೆ ನಾವು ಒಂದೊಂದು ಬದಿ ಒಂದೊಂದು ಮಟ್ಟಿ ಬಿಡು ಎಲ್ಲಕ್ಕೂ ಚಂದ ಮಾಡಿ ಹಿಡಿಕಕ್ಕ ಮಟ್ಟಿ ಲಾಯ್ಕ್ ಮಾಡಿ ಮಟ್ಟಿ ಹಿಡಿದ್ರೆ ಒಳ್ಳೆ ಹತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಿತ್ತು ನಾವು ಎಲ್ಲರೂ ಕಾಣಿಕೆ ಚಂದಾಗಿ ಫ್ರೈ ಆಯ್ತಿರ್ಕೆ ಈಗ ಮಟ್ಟಿ ಒಳ್ಳೆ ಬೆಂದಂಗಿತ್ತು ಇನ್ನು ರೈಸ್ ಹಾಕ್ರೆ ಸೈ ರೈಸ್ ಹಾಕಿ ಆಮೇಲೆ 1 2 ಸಾಸ್ ಎಲ್ಲ ಹಾಕಿದ್ರೆ ಆಯ್ತು ಫ್ರೈಡ್ ರೈಸ್ ರೆಡಿ ಮತ್ತು ಫ್ರೈಡ್ ರೈಸ್ ಸವಿಯಲು ಸಿದ್ಧ ಈ ಕಾಣಿ ಮಟ್ಟಿ ಲಾಯ್ಕ್ ಬೆಂದಂಗಿತ್ತ ಈಗ ರೈಸ್ ಹಾಕ್ತಿತ್ತು ರೈಸ್ ಹಾಕಿ ಲಾಯ್ಕ್ ಮಾಡಿ ಫ್ರೈ ಆಯ್ತು ರೈಸ್ ಫ್ರೈಡ್ ರೈಸ್ ಹೆಸರೇ ಫ್ರೈಡ್ ಇತ್ತು ಹಂಗಪ್ಪ ನಾವು ಫ್ರೈಡ್ ರೈಸ್ ಚಂದ ಮಾಡಿ ರೈಸ್ ಹಾಕ್ರೆ ಸೈ ರೈಸ್ ಹಾಕಿ ಈಗ ನಾವು ಇದನ್ನ ಮಿಕ್ಸ್ ಮಾಡಿ ಚಂದ ಮಾಡಿ ಯಾವ ಫಾಸ್ಟ್ ಫುಡ್ ಇಷ್ಟ ಹಾಕಿಲ್ಲ ಮತ್ತೆ ಸತ್ಯ ಹೊಡ್ತಿದ್ವಿ ಅಷ್ಟು ಸಾಕಾಯ್ತು ನಾವು ಮಾಡಿ ನ್ಯಾಚುರಲ್ ಮಾಡಿದ್ದು ಬರ್ಬಾಡ್ರೆ ನಿಮ್ಮ ಹಸಿತ್ತು ಅದು ಬೇಕಲ್ಲ ಸ್ವಲ್ಪ ಚಂದ ಫ್ರೈ ಆಯ್ಕಲ್ಲ ಹಂಗಪ್ಪ ಫ್ರೈ ಮಾಡ್ತಿದ್ದೀನಿ ಲೈಕ್ ಮಾಡಿ ಎಂತ ಮಾಡ್ತಿದ್ರಿ ಸಾಸ್ ಹಾಕೋದಾಡಿ ಅಂತ ಫ್ರೈ ಆಯ್ಲಿ ಅದು ಸೋಯಾ ಸಾಸ್ ಹಾಕ್ತಿದ್ವಿ ಚೂರು ಹಾಕ್ರೆ ಸಾಕು ಜಾಸ್ತಿ ಹಾಕೋಕ್ಕಾಗದಲ್ಲ ಚೂರು ಹಾಕಕ್ಕ ಅಕ್ಕ ಚೂರು ಹಾಕಿ ಹೆಲ್ತಿಗೂ ಒಳ್ಳೇದಲ್ಲ ಅಂದ್ ಟೇಸ್ಟಿಗೋಸ್ಕರ ಹಾಕೋದು ಇದು ರೆಡ್ ಚಿಲ್ಲಿ ಸಾಸ್ ಇದು ಸ್ವಲ್ಪ ಹಾಕ್ಲಕ್ಕ ಅಡ್ಡಿಲ್ಲ ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಆಗ ಹೇಳಿನಲ್ಲ ಖಾರ ಜಾಸ್ತಿ ಬೇಕಾ ಖಾರ ಜಾಸ್ತಿ ಹಾಕಿ ಸ್ವಲ್ಪ ಕಮ್ಮಿ ಬೇಕಾ ಸ್ವಲ್ಪ ಕಮ್ಮಿ ಹಾಕಿ ಓಕೆ ಈಗ ಇದನ್ನು ಸಹ ಫ್ರೈ ಮಾಡಿ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ರಿ ಸೈ ಸಾಸ್ ಹಾಕಿ ಚಂದ ಮಾಡಿ ಫ್ರೈ ಮಾಡ್ರಿ ಸೈ ಚಂದ ಮಾಡಿ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ರ ಮೇಲೆ ಎಗ್ ರೈಸ್ ಸಿದ್ಧವಾಗಿದೆ ಸವಿಯಲು ಸಿದ್ಧ ಎಗ್ ರೈಸ್ ಈಗ ಫ್ರೈಡ್ ರೈಸ್ ಮಾಡುದಾಯ್ತು ಮಾಡಿ ಆಯ್ತು ಫ್ರೈಡ್ ರೈಸ್ ಒಳ್ಳೆ ಬೆಂದಿತ್ತು ಪರಿಮಳ ಸಹ ಹಾಗೆ ಬರ್ತಿತ್ತು ಈಗ ನಾವು ಇಳಿಸಿ ತಿಂಬ ಕಾಣಿ ಫ್ರೈಡ್ ರೈಸ್ ಸವಿಯಲು ಸಿದ್ಧ ಈಗ ನಿತೇಶ ಚಂದ ಮಾಡಿ ಎಲಿ ತೊಳ್ಕಾಕ ಚಂದ ಮಾಡಿ ಎಲಿ ತೊಳ್ಕೊಣಿಕ ಮಕ್ಕಳೇ ಇದು ನಂಗೆ ಹೆಂಗಾಯ್ತು ಕಾಂಬ ಟೇಸ್ಟ್ ಬಿಸಿ ಇತ್ತಲ್ಲ ಹಾ ಸೂಪರ್ ಆಯ್ತು ಯಾವ ಫಾಸ್ಟ್ ಫುಡ್ ಅಂದ್ರೆ ಇಷ್ಟ ಸಿಕ್ಕುದಿಲ್ಲ ಸತ್ಯ ಮನ್ಸು ಮುಟ್ಕೊಳ್ಳ ನೀನು ಮನ್ಸಲ್ಲಿ ಅದೇ ಮುಟ್ಕೊಂಡು ಹೇಳುವ ಹೌದು ಎಲ್ಲರಿಗೂ ನಾವು ಇವತ್ತಿನ ವಿಡಿಯೋ ಮುಗಿಸ್ತಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೊನೆಗೊಳಿಸ್ತಿತ್ತು ಜೈ ಹಿಂದ್ ಜೈ ಕರ್ನಾಟಕ.